ನಾಗದೇವರನ್ನ ಕಲ್ಲನ್ನು ಪ್ರತಿಷ್ಠೆ ಮಲ್ಪುವ ಪಂಪಿನ ಸಂಕಲ್ಪ ಮಾಡ್ತೀವಿ. ನಿಕುಲ್ ಸಂಕಲ್ಪ ಮಾಡ್ತೀನಿ ದೇವರಲ್ಲ ಎಡ್ಡೆ ಸಂತತಿನ ಮಾತು ಅನುಗ್ರಹ ಮಾತು ಕೊಡ್ತೇವೆ ಅಂಚ ಪಂಡಿನ ಪರಕ್ಕಿನ ದೇವರಿಗೆ ಒಪ್ಪಿಸ ಅವಡು ಪಂಪಣಂಚಿತ್ನ ಉದ್ದೇಶದಿಯೊಂದು ವಿಶೇಷವಾದ ಒಂಜಿ ಮಂಡಲ ಪರ್ಯಂತವಾದ ನಾಗಶಿಲೆನು ಜಲಾದಿವಾಸ ಮಲ್ಪುಡು ಅಂತ ನಮ್ಮ ನೀರಿಗೆ ಬಾಡ್ನು ಕಲ್ಲು ಅಂತ ಜಲಾದಿವಾಸ ಮಲ್ಪುಡು ದಯಕ್ಕೆ ಏನಂದ ಆ ಶಿಲೆಟ್ ಮೂರ್ತಿನ ರಚನೆ ಮಲ್ಪುನಾಗ ಐಕೆ ಶಿಲ್ಪಿ ಮಸ್ತ್ ಪೆಟ್ಟು ಪಾಡ್ಬೇಕು ಪೆಟ್ಟು ಪಾಡ್ನಾಗ ಕಲ್ಲಿಗೆ ಕರ್ಬಂದ ಐತೆ ಕೆಡಿರಟ್ಟುಂಟು ತೂರಟ್ಟುಂಟು ಆ ತೂತ ಆಗ್ರಹ ದೋಷ ದಿಯೊಂದು ನಾಗದೇವರನ್ನು ಪ್ರತಿಷ್ಠೆ ಮಲ್ತ ಅಂದ ಅವು ನಮಕ್ ಆಗ್ರಹನೇ ಕೊರ್ಪುನು ವಿನಃ ಅನುಗ್ರಹ ಕೊರ್ಪು ಐಕ್ ಕನಿಷ್ಠ ಪಕ್ಷ ಒಂಜಿ ಮಂಡಲ ಪರ್ಯಂತವಾದ ಅಂಡಲ ಅವೇನು ಜಲಾದಿವಾಸ ಮಲ್ತದ ಆಯ್ತಾ ಕೋಪ ತತ್ವಲು ಪೂರ ಶಾಂತಿ ತತ್ವಗ ಆವಾಹನೆ ಅವಡು ಬಂದು ನಮ್ಮ ದೇವರನ್ನು ಪ್ರಾರ್ಥನೆ ಮಲ್ತದ ಬಿಂಬೋಸಿ ಪ್ರತಿಬಿಂಬೋಸಿ ಆ ಬಿಂಬಗ್ ಇನಿಮುಟ ಅವು ಕಲ್ಲು ನನ್ನಡ್ದು ಬೊಕ್ಕ ಐಕ್ ನಾಗದೇವರನ್ನ ಸಂಕಲ್ಪ ನಮ್ಮ ಮಲ್ಪುಡು ಅಂದು ಶಾಸ್ತ್ರ ಬಂತು. ಆ ಪ್ರಕಾರವಾದ ಮಲ್ಪುನ ಜಲಾದಿವಾಸ ಪೂಜೆನ ದೇವರು ಸ್ವೀಕಾರ ಮಲ್ಪಡು ತನ್ಮೂಲಕವಾದ ನಮ್ಮ ದಿನ ಮುಹೂರ್ತ ಮಲ್ತಿನಂಚಿತ್ನ ಅಕ್ಷಯ ತೃತೀಯ ಅನಂತ ಕಾಲದ ದಿನತಾನಿ ನಾಗದೇವರನ್ನು ಪ್ರತಿಷ್ಠೆ ಮಲ್ಪುನಂಚಿತ್ನ ಯೋಗ ಭಾಗ್ಯನ ದೇವರಿಗೆ ಯಜಮಾನ ಕುಟುಂಬಕ್ಕೆ ಅನುಗ್ರಹ ಮಲ್ಪಡು ತನ್ಮೂಲಕವಾದ ಸರ್ಪ ಶಾಪ ಕೋಪ ಪ್ರತಿಬಂಧ ಕೊಲ್ಪೂರ ಇತ್ತಂಡ ಅವೇನು ಪೂರ ದೇವರ ನಿವಾರಣೆ ಮಲ್ಪಾದು ಕುರ್ದು ಸರ್ಪ ದೇವರನ್ನ ಪೂರ್ಣ ಅನುಗ್ರಹ ಪ್ರಸಾದ ಪ್ರಾಪ್ತಿ ಆವುಡು ಅಂದು ನಾಗದೇವರನ್ನು ಪ್ರಾರ್ಥನೆ ಮಲ್ಪಲೆ ಇಷ್ಟ ದೇವರನು ಕುಲದೇವರನು ಗ್ರಾಮದೇವರನು ದೈವದೇವರನು ಕುಟುಂಬದ ಮೂಲನಾಗನ ಮಾತ ಮನಸ್ಸು ಸ್ಮರಣೆ ಮಲ್ತೊಂದು ಐಟದೀದು ಜಡ್ಡ ಊರ್ಲೆ ಯಕ್ಷಗಾನ ಕಲೆ ಇದೆ, ಕೋಟಿ ಚೆನ್ನಯ ಕಥೆ ಇದೆ, ನಾಗರಾಧನೆ ಇಲ್ಲಿದೆ, ಹುಲಿಯ ನರ್ತನ ನಮ್ಮದೇ, ಕಡಲ ಅಲೆ ಜೋಗುಳದಲ್ಲಿ ಕರಾವಳಿಯ ಉಸಿರಲಿ ಕೋಟಿ ನಮನ ನಿಗೆ. ಆಗ್ರಹ ದೋಷ ನಿವಾರಣೆಗೆ ಒಂಜಿ ಮಂಡಲ ಪರ್ಯಂತವಾದ ಜಲಾದಿವಾಸ ಮಲ್ತ ಒನ್ನಗ ದೇವರ ನೀರುಡು ಮುಕ್ಕಾದು ದೀಯ ಇನಿ ಆ ನೀರುಡ್ದು ಆ ನಾಗನ ಕಲ್ಲನ್ನು ಗೆದ್ದದು ನನ್ನ ನಾಗದೇವರನ ಸಾನ್ನಿಧ್ಯ ಎಲ್ಲದ ದಿನಟ್ಟು ಅಕ್ಷಯ ತೃತೀಯ ದಾನಿ ನಾಗದೇವರನ್ನು ಪ್ರತಿಷ್ಠೆ ಮಲ್ಪನೆಗೋಸ್ಕರವಾದ ಆ ಬಿಂಬ ಮಧ್ಯಳು ಅಧಿವಾಸ ಪೂಜೆ ಅಂತ ಪಂಚಾಮೃತ ಅಧಿವಾಸ, ಪುಷ್ಪಾದಿವಾಸ, ಮೃತ್ತಿಕಾದಿವಾಸ, ಸ್ವರ್ಣಾದಿವಾಸ ಅನ್ನೋದು ಕೆಲವು ಅಧಿವಾಸ ಪೂಜೆಯನ್ನು ಕೂಡ ಬಂತು. ಅಪರಾಗ ಬಿಂಬಶುದ್ಧಿ ಮಲ್ಪುದು ಇನಿದ ದಿನಟ ಬಿಂಬಶುದ್ಧಿನ ಮಲ್ತದು ನನ್ನ ನಾಗದೇವರನ್ನು ಶಯ್ಯಾದಿವಾಸ ದೇವರಿಗೆ ತತ್ವದೇವತೆಯನ್ನು ಮಾತೃಕಾ ದೇವತೆಯನ್ನು ಕೂಡ ಆವಾಹನೆ ಮಲ್ತದು ನಾಗದೇವರನ್ನು ಬಿಂಬಡ ಆವಾಹನೆ ಮಲ್ತದು ದೇವರನ್ನು ಶಯ್ಯಾದಿವಾಸ ಮಲ್ಪುದು ಅನ್ನಗ ದೇವರನ್ನು ಜೆಪ್ಪಾವು ಎಡ್ದು ಪಕ್ಕ ಅಷ್ಟಾವಧಾನ ಸೇವೆ ದೇವರಿಗೆ ಪ್ರೀತ್ಯರ್ಥವಾಯಿನ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂಚನೆ ಯಥಾಶಕ್ತಿ ಅಷ್ಟಕಲೆನು ಸ್ತೋತ್ರ ಪಾರಾಯಣಗಳನ್ನು ಪೂರ ಪಂಡದು ದೇವರನ್ನು ತೃಪ್ತಿಪಡಿಸಾದು ದೇವರನ್ನು ಶಯ್ಯಾದಿವಾಸ ಮಲ್ಪುದು ದೇವರನ್ನು ಜಪಡಾವು ಕಲಶ ಶಯ್ಯಾದಿ ಕಲಶನ ಮಾತ ದೀದು ನಿದ್ರಾ ಕಲಶನ ದೀದು ಇಂದ್ರಾದಿ ದೇವತೆಗಳನ್ನು ಪೂರ ಪ್ರಾರ್ಥನೆ ಮತ್ತೊಂದು ದೇವರಿಗೆ ಪೂರ ಬೆರ್ಶೀಟನ್ನು ಪೂರ ಪಾಡ್ದು ದೇವರಿಗೆ ಪುಷ್ಪಾದಿವಾಸನ ಪುಷ್ಪದ ರಾಶಿಡು ದೇವರನ್ನು ಲಾಯ್ಕು ಅಂತ ಜಪಡಾವು ದೇವರು ಸುಖ ನಿದ್ರೆಯನ್ನು ಮಲ್ಕೊಡು ಬಂದು ಪ್ರಾರ್ಥನೆ ಮಲ್ತದು ನಮ್ಮ ರಾತ್ರಿ ಹಿಡಿದು ಸೂರ್ಯ ಪ್ರತಿಷ್ಠಾನ ಮುಟ ನಿತ್ಯ ನಿರಂತರ ಭಜನೆ ಪೂರ ಮಲ್ಪೊಡು ಸ್ತೋತ್ರ ಪೂರ ಮಲ್ಪೊಡು ದೇವರನ್ನ ಪಾರಾಯಣ ದೇವರನ್ನು ನಮಗಾಪುಡು ಎಲ್ಲದಿಂದ ದೇವರ ಪ್ರತಿಷ್ಠೆ ಆಯ್ಬೇಕ ಜೀವನ ಪರ್ಯಂತವಾದ ನಮನ ಕಾಪುವೆರು ರಕ್ಷಣೆ ಮಲ್ಪೇರು ಪಂಪನಂಚಿತ್ನ ಶಾಸ್ತ್ರದ ಫಲ ಪಂಡು ಅದು ದೇವರಿಗೆ ಮಲ್ಪನಂಚಿತ್ನ ಪಂಚಾಮೃತ ಅಧಿವಾಸದ ದಾತ್ರ ನಾಗದೇವರು ಸುಪ್ರೀತರಾದ ಆ ಬಿಂಬಡ ಎಂಚಿನಂಜಿ ಮೈಲಿಗೆ ದೋಷ ದುರಿತ ದೋಷ ಪೂರ ಇತ್ತಲ್ಲ ಅವು ಪೂರ ನಿವಾರಣೆ ಆದು ಬಿಂಬ ಮಧ್ಯಡು ನಾಗದೇವರನ ಕಲಾ ಸಾನ್ನಿಧ್ಯ ಪರಿಪೂರ್ಣ ವೃದ್ಧಿ ಆದು ಎಂಕ್ಲೆಗೆ ಬರ್ಪಿನ ಸರ್ಪ ಶಾಪ ಕೋಪಲು ಪೂರ ನಿವಾರಣೆ ಆದು ಸರ್ಪಾಧ್ಯಷ್ಟಗಳು ನಾಗದೇವರನ ಪರಿಪೂರ್ಣ ಅನುಗ್ರಹ ಆವಡು ಬಂದು ದೇವರ ಪ್ರಸನ್ನ ಕಾಲದ ಪ್ರಾರ್ಥನೆ ಮತ್ತಲೇ
ಧರ್ಮಕ್ಷೇತ್ರ ನಾಗದು ಪ್ರಾಧಾನ್ಯತೆ ಜಾಸ್ತಿ. ಒಂದು ಸರ್ಪನ ಭೂಮಿ, ಸರ್ಪಗ ನಮ್ಮ ಮರ್ಯಾದೆ ಕೊರೋಡು. ಈ ಒಂಜಿ ವ್ಯವಸ್ಥೆ ನಾಗನ ಬೀದಿ ಉಂಡು ಅಂದಾಂಡ ಎತ್ತ ನಡುಟು ಒಂಜಿ ನಾಗ ಮರಿಬಟ್ಟೆ ಇದು ಬೈದೇವು ನಮ್ಮ ಎಲ್ಲ ಮೂಲ ನಾಗವನ ಮಲ್ಪುನು ಮಲ್ಲ ಮಲ್ಪುನು ಬಂದು ನಟಗರ್ತದ ಇಂಚ ಮಲ್ತು ಬಿಡಿ ಅನ್ನಲ್ಲ ಆ ಮೊಟ್ಟೆಗೆ ದಾಲ ಗತಿಜಂದಿನ ಸ್ಥಿತಿ ಬರ್ತದೆ. ಅಪನಾಗ ನಮ್ಮದು ತೆರೆಯಂದೇ ಒಂಜಿ ನಾಗದೋಷ. ಈ ದೋಷ ನಮ್ಮನ್ನು ಜನ್ಮ ಜನ್ಮಾಂತರ ಬುಡ್ದು ಹೋಗುಜಿ ಜ್ಞಾನತಃ ಅಜ್ಞಾನದಷ್ಟೇ ಗೋಡುಂದಿ ಎಲ್ಲ ಮಲ್ಪೇರ ಹೆಜ್ಜಿ ಗೊತ್ತಿಜ್ಜಂದೆ ಸುಮಾರು ಅದು ಹೋಗುನಿಗೆ ನಮ್ಮ ಅದ ಐಕ್ ಸಪೋರ್ಟ್ ಮಲ್ತನಲ್ಲ ಯಾವಾಗ ಒಲೆ ಅಲ್ಲಿ ಗರ್ಪಿಯ ಅಂತ ಬಣ್ಣದ ಯಾವಾಗ ನಮಕ್ಲಾಯ್ತ ದೋಷ ಗರ್ತಿನ ಆಗ್ಲ ದೋಷ ಪಣ್ಯ ಆಗ್ಲ ದೋಷ ಒಂದು ಅಪನಾಗ ಆ ಅಂಚಿತ್ತನ ಮಾತ ನಾಗ ದೋಷಲೇನು ಮುರದ್ ಅರಿತ ಹಿಟ್ಟದ ರೂಪಗ ಐನು ಅವಾಹನೆ ಮಲ್ತದು ಸರ್ಪ ದುರಿತಲು ಪೂರ ನಿವಾರಣೆ ಆವಡು ಎಂಕಲೆಡ್ದು ಮರಿಮಟ್ಟೆ ಪೂರ ನಾಶ ಆದಿತ್ತಂದ ಐಕ ಮಾತ್ರ ಸದ್ಗತಿ ತಿಕ್ಕೋಡು ಅನ್ಕೊಂಡ ಉದ್ದೇಶವಾದ ಐಕ ಪೂಜೆ ಪುನಸ್ಕಾರ ಪೂರ ಮಲ್ತದು ಮುರಾನ್ ದಿನಟ ಪೊತ್ತಾವನ ಪ್ರಕ್ರಿಯೆ ಮಲ್ತದು. ಇನ್ನಿತ ದಿನಟ್ ಸರ್ಪ ಸಂಸ್ಕಾರ ಮಂಗಳ ಪ್ರಧಾನ ಹೋಮ ಅನ್ನಗ ಆ ವರ್ಮ ಕುಲತ ನಾಗನ ವ್ಯವಸ್ಥೆನೆ ನಮ್ಮಡ್ದು ಒಂಜಿ ತತದು ಹೋದಿ ಪರ ಯಾವ ಅವೇನು ಕೂಡ ನಾಗದೇವರನ ಸಾಯುಜ್ಯಕ್ಕೂ ಸೇರ್ಸಾಪನೇಕು ಸರ್ಪ ಸಂಸ್ಕಾರ ಅಂದು ಬಂದ. ದೇವಾರಾಧನ ಮಂಡಲಂ ಸುರಗುರುಂ ವಾಸಂ ಸದಾ ಮಂದಿರಂ ದೇವರ ಬತ್ತದು ಕುಲ್ಲುದು ನಮ್ಮ ಪೂಜೆನ ಸ್ವೀಕಾರ ಮಲ್ಪಡುಂದಾಂಡ ಬಲಿನ ಸ್ವೀಕಾರ ಮಲ್ಪಡುಂದಾಂಡ ದೇವರಿಗೆ ಮಂದಿರ ನಿರ್ಮಾಣ ಮಲ್ಪುಡಿಗೆ ಯೌ ಮಂದಿರ ಆಗಿಂದ ಮಂಡಲಂ ಆ ಮಂಡಲದ ಮಲ್ತಿನ ಪೂಜೆನು ಯಜಮಾನಿ ದರ್ಶನಮೇವ ನಿಹಿತಂ ಕಣ್ಣುಡು ತೂಡಿಗೆ ಬೆಂಗಳೂರು ಊರ ಕುಲ್ಲುದು ಬಟ್ರೆ ವಾಟ್ಸಪ್ ವಿಡಿಯೋ ಕಾಲ್ ಮಲ್ಪಿ ಪೂಜೆ ಮಲ್ತು ಪ್ರಸಾದ ಕಡೆ ಬಿಡ್ಲೆ ಬಣ್ಣಗ ಐದು ಫಲ ಬಂತಿದ್ದೆ ಮಂತ್ರೊಳೆನ್ ಪೂರ ಕೆಬಿಟ್ ಕೇನೋಡಿಗೆ ಮಂತ್ರೊಳೆನ್ ಪೂರ ನಮಕ್ ಪಂಡ್ರೆ ಆಪಿನ ಇತ್ತ ಮಂತ್ರ ಪನೋಡಿಗೆ ನನ್ನ ಸ್ತೋತ್ರ ಮಲ್ಪೊಡಿಗೆ ನಮಸ್ಕಾರ ಮಲ್ಪೊಡಿಗೆ ಈತ ಮಲ್ತಂಡ ತತ್ಪಂಚ ಭೂತಾತ್ಮಿಕಂ ತತ್ಪಂಚ ಪಣ್ಣ ಆಧ್ಯಾತ್ಮಿಕ ದೋಷ ಆದಿ ದೈವಿಕ ದೋಷ ಆದಿ ಭೌತಿಕ ದೋಷಗಳು ಪೂರ ನಿವಾರಣ ನನ್ನ ಮಿತ್ತಗ ನಮಕ್ ಓಲ್ಲ ನಾಗದೋಷ ತೋಜಂದೆ ನಾಗದೇವರನ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾದ ಕೈತುಂಬ ಸಂಪಾದನೆ ಆರೋಗ್ಯಪೂರ್ಣ ದೀರ್ಘಾಯುಷ್ಯ ಜೋಕ್ಲಿಗೆ ಮಾತು ವಿದ್ಯಾ ಸದ್ಬುದ್ಧಿನ ಮಾತು ದೇವರು ಕೊಡ್ದು ಭವಿಷ್ಯತ್ ಜೀವನ ಉಜ್ವಲ ಆಪಿಲಕ ನಾಗದೇವರನ ಪರಿಪೂರ್ಣ ಅನುಗ್ರಹ ಆವಡು ಬಂದು ಮಾತೆಲ್ಲ ಕೈ ಮುಗಿದು ದೇವರ ಪ್ರಾರ್ಥನೆ ಮಾಡ್ತಲೇ. ಇನ್ನು ನನ್ನ ಮಿತ್ತಗೆ ನಮ್ಮ ನಾಗ ದೇವೇರ ಬಂದು ನನ್ನ ಕಲ್ಲನ್ನು ಬಂಡ್ರೆ ನಾವು ದೇವೇರ ಅಂಚ ದೇವೇರ ಅವರು ಅಂಡ ಐಕೆ ಬುಡಾಪಿನ ಚಿತ್ತ ಆ ತತ್ವ ದೇವತೆಯನ್ನು ಮಾತೃಕಾ ದೇವತೆಯನ್ನು ಕಲಾ ದೇವತೆಯನ್ನು ಪೂರ ಪ್ರತಿಷ್ಠಾ ಕಲಶಕ್ಕೆ ಜಪ ಮಲ್ತದು ದೇವರನ ಮೂಲ ಮಂತ್ರನ 108 ಸತಿ ಜಪನ ಮಲ್ತದು ನನ್ನ ಆ ದೇವರನ ಪ್ರತಿಷ್ಠೆ ಮಲ್ತದು ಯಾವ ಚಂದ್ರಶ್ಚ ಸೂರ್ಯಶ್ಚ ಯಾವ ತಿಷ್ಠತಿ ಮೇದಿನಿ ಪಂಡದ ಭಟ್ರನಾಟ ಪ್ರಾರ್ಥನೆ ಮಲ್ಪಡಿ ಪಣ್ಣಕ ಸೂರ್ಯ ಚಂದ್ರ ರಿಪ್ರಾಟ ಪುಟ ಈ ನಾಗನ ಕಲ್ಲುಡು ನಾಗದೇವರನ ಸಾನ್ನಿಧ್ಯ ವೃದ್ಧಿ ಆವಡು ಬಂದು ನಮ್ಮ ದೇವರನ್ನ ಪ್ರಾರ್ಥನೆ ಮಲ್ತದು ದೇವರನ್ನು ಶಿಲಾ ಪ್ರತಿಷ್ಠೆ ಮಲ್ತದು ಆ ಪ್ರತಿಷ್ಠಾ ಕಲಶನ ಮೈತದು ನಮ್ಮ ಮಾತ ಪ್ರಾರ್ಥನೆ ಮಲ್ತಡ ನಾಗದೇವರ ಸ್ಥಿರವಾದ ಜಾಗರು ಫುಲ್ಲುದು ನಮ್ಮನ್ನು ರಕ್ಷಣೆ ಮಲ್ತೊಂದು ಬರ್ತೀರು ಆಪದನ್ನೇ ನಾಶಯ ನಾಶಯ ನಮ್ಮ ಜೀವನಕ್ಕೆ ಬೈದ ಆಪತ್ತನ್ನು ಪೂರ ನಾಶ ಮಲ್ಪೇರಿಗೆ ಸಂಪದನ್ನೇ ಪ್ರಾಪಯ ಪ್ರಾಪಯ ಸರ್ವ ಸಂಪತ್ತಿನ ಮಾತ ಅನುಗ್ರಹ ಮಲ್ತು ಬರ್ಪೇರಿಗೆ ಸಕಲ ಮನೋರಥಾನ್ ಸಕಲ ಮನಸ್ಸು ಈತ ಜನ ಒರಿ ಒಂಜೊಂಜಿ ಮನಸ್ಸು ಸಂಕಲ್ಪದಿ ಒಂದು ಎಂಕ್ ಇಂಚಿನಾವುಡು ಎಂಕ್ ಇಂಚಾವುಡು ಎಂಕ್ ಅಂಚಾವುಡು ಆ ಮಾತ ಸಕಲ ಮನೋರಥಾನ್ ಸಾಧಯ ಅಕುಲು ಹೆಣ್ಣಿನ ಸಂಕಲ್ಪ ಪೂರ ಸಾಧನೆ ಮಲ್ಪ ಆಗ್ತೇರಿಗೆ ಸತ್ಯ ಸಂತು ಯಜಮಾನಸ್ಯ ಕಾಮಃ ಸತ್ಯ ಪುಂಡು ಯಜಮಾನದಾದ ಮಾತ ಮನಸ್ಸು ಹೆಣ್ಣೊಂದು ಪೂರ ಇಷ್ಟಾರ್ಥ ಪುಂಡು ಸಂಶಯ ದಿವನ ಹೊಡ್ಚಿ ಸದ್ಭಾವನೆ ನಿಕುಲು ಪ್ರತಿಷ್ಠೆ ಮಲ್ಪ ಆಗಿಂದ ಅಂಡ ಆ ಪ್ರತಿಷ್ಠೆದ ಫಲನ್ ದೇವರು ಕೊರ್ಪೇರು ಅಂತ ಶಾಸ್ತ್ರ ಪಡ್ತು ಪ್ರತಿಷ್ಠಾ ಪ್ರಧಾನ ಭವನ ನಾಗದೇವರು ಸ್ವೀಕಾರ ಮಲ್ತದು ಎಂಜಿನೊಂಜಿ ನಮ ಜೋಕುಲ್ನ ಆರೋಗ್ಯದ ಉದ್ದೇಶವಾದ ನಾಗ ಪ್ರತಿಷ್ಠೆ ಮಲ್ಪ ಬಂದು ಸಂಕಲ್ಪ ಮಲ್ತದನ ಆ ಉದ್ದೇಶವಾದ ಮಲ್ಪಿನ ನಾಗ ಪ್ರತಿಷ್ಠೆದಾತರ ನಾಗದೇವರು ಸ್ಥಿರವಾದ ಈ ಜಾಗಗಳು ಫುಲ್ಲುದು ಆ ಜೋಕುಲಿಗೆ ಬರ್ಪಿನ ಸಮಸ್ತ ವಿಧದ ಅನಾರೋಗ್ಯನ ಪೂರ ದೇವರು ಪರಿಹಾರ ಮಾಡ್ತದೆ ಇಡೀ ಕುಟುಂಬಕ್ಕೆ ಮಾತೆರೆಗಳ ಆರೋಗ್ಯ ಪೂರ್ಣ ದೀರ್ಘಾಯುಷ್ಯ ಪ್ರಾಪ್ತಿ ಮಲ್ಪಾದ ಕೊರ್ಲೆ ಏನು ಬಂದು ನಾಗದೇವರನ್ನ ದಿವ್ಯ ಸನ್ನಿಧಾನದ ಮಾತೆಲ್ಲ ಪ್ರಾರ್ಥನೆ ಮಾಡ್ತೇವೆ.
14 ದಿನ 12 ದಿನ ಪರ್ಯಂತಂ ಯಥಾಶಕ್ತಿ ದೇವರಿಗೆ ಆ ಪಂಚಾಮೃತ ಅಭಿಷೇಕ ದೇವರಿಗೆ ನಿತ್ಯ ಪೂಜಾದಿಗಳನ್ನು ಮಾಡ್ತದೆ. ಇನ್ನು 14ನೇ ದಿನದ ಪೂಜೆದ ಮಂಗಳದ ಕ್ರಿಯೆ ವಿಷಯವಾದ ದೇವರನ್ನ ಬಿಂಬದ ಅತ್ಯಂತ ಕಲಾ ಸಾನ್ನಿಧ್ಯ ಪ್ರಾಪ್ತಿಗೋಸ್ಕರವಾದ ಫಲ ಪಂಚಾಮೃತ ಅಭಿಷೇಕ ಅಂಚನೆ ತನು ತಂಬಿಲ ಸೇವನೆ ಮಾತ ದೇವರಿಗೆ ಅರ್ಪಣೆ ಮಾಡ್ತದೆ. 14 ದಿನದ ಪೂಜೆನ ನಮ್ಮ ಮುಕ್ತಾಯ ಮಾಡ್ತಂದು ನಾನು 48 ದಿನದ ಬುಕ್ಕೆ ಆಪಗಲಾವು ದೃಢಕಲಶಾಭಿಷೇಕ ದೇವರಿಗೆ ನವಕ ಪ್ರದಾನ ಮಾಡ್ತದೆ. ಸಾನ್ನಿಧ್ಯ ದೃಢತೆ ಆವಡು ಪಂಚರಂಚಿತ್ನ ಸಂಕಲ್ಪ ಉದ್ದೇಶ ಮಾತ ಮಲ್ತು ದೇವರಿಗೆ ಪೂಜೆ ಮಲ್ತಾ ಅಂದ ಪ್ರತಿಷ್ಠಾ ವಿಧಿ ಪೂರ್ಣ ಬೊಕ್ಕ ವರ್ಷಗೂ ಅರ್ಧಂತಿ ಮಲ್ತೊಂದು ಬರ್ತೀನಿ ಆಕಾಲ ಅನುಕೂಲದ ಉಜ್ಞೆ ಅಂಚಿತ್ನ ಈತು ವ್ಯವಸ್ಥೆ ಒಂಜಿ ಪ್ರತಿಷ್ಠಾ ಕಾಲದ ಈತು ಮಾತ ವ್ಯವಸ್ಥೆ ಆವಡು ಶಾಸ್ತ್ರ ಮಾತ ಪಂಡ್ಕೊಂಡು ಆ ಪ್ರಕಾರವಾದ ಆ ಮಲ್ಪನಂಚಿತ್ತ ಪೂಜೆಡ್ದಾತ್ರ ದೇವರನ್ನ ಬಿಂಬದ ದೇವರ ಅತ್ಯಂತ ಸನ್ನಿಧಾನ ಸಂತೋಷದ ಸ್ವೀಕಾರ ಮಲ್ತದೆ. ಆ ಪ್ರತಿಷ್ಠಾ ವಿಧೀಟ ನಮ್ಮ ಮಲ್ತಿನಂಚಿತ್ನ ಪೂಜೆಡ್ದಾತ್ರ 14 ದಿನ ಪೂಜೆಡ್ದಾತ್ರ ದೇವರನ್ನ ಬಿಂಬಡ್ ಆ ಪರಿಪೂರ್ಣ ಸಾನ್ನಿಧ್ಯ ವೃದ್ಧಿಯಾದ ಯಾವಶ್ಚಂದ್ರಶ್ಚ ಸೂರ್ಯಶ್ಚ ಅಂತಂಡ ಇಂಚನೊಂದು ಯಜಮಾನಸ ಕುಟುಂಬಕ್ಕೆ ಬರ್ತಿನಂಚಿತ್ನ ತೊಂದರೆಗಳು ಗ್ರಹಚಾರಗಳು ಪ್ರತಿಬಂಧಕಲಿತ್ತಂಡಲ್ಲ ಅವೇನು ಪೂರ ದೇವರ ಪರಿಹಾರ ಮಲ್ಪ ಆದ್ಕೊರ್ದು ಸೂರ್ಯ ಚಂದ್ರನಿ ಪ್ರಾಂಟ್ ಈ ಜಾಗಡು ನಾಗದೇವರನ ಸಾನ್ನಿಧ್ಯ ಸ್ಥಿರವಾದ ನಮಕ್ ಬರ್ಪಿನ ರೋಗ ಬಾಧೆಗಳು ಪೂರ ಪರಿಹಾರ ಆದ ಇಷ್ಟಾರ್ಥ ಪ್ರಾಪ್ತಿಯಾಗಲಿಕ್ಕೆ ಸರ್ಪಾದಟ್ಟುಗಳಾಗ ದೇವರ ಅನುಗ್ರಹ ಮಲ್ಪೊಡು ಬಂದು ದೇವರ ಪ್ರಾರ್ಥನೆ.